ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಚಿಕ್ಕಬಳ್ಳಾಪುರದಲ್ಲಿ ಕಂಡಕ್ಟರ್ನ ನಂಬಿ ಬೀದಿಗೆ ಬಿದ್ದಂತ ಮಹಿಳೆ ಮದುವೆ ಆಗುವುದಾಗಿ ನಂಬಿಸಿ ವಿಧವೆಗೆ ವಂಚನೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಮೈಸೂರಿನಲ್ಲಿ ಟ್ರೈನಿಂಗ್ಗೆ ಹೋಗುವಾಗ ವಿಧವೆ ಮೇಲೆ ಕಣ್ಣು ಹಾಕಿದ್ದ ಈ ಕೆಎಸ್ಆರ್ಟಿಸಿ ಕಂಡಕ್ಟರ್. ಫೋನ್ ನಂಬರ್ ಪಡೆದು ಹತ್ತಿರವಾಗಿದ್ದ ಕಂಡಕ್ಟರ್ ಶ್ರೀನಾಥ್ ಮದುವೆ ಆಗಿ ಗಂಡ ಕಳೆದುಕೊಂಡು ಒಬ್ಬಂಟಿಯಾಗಿದ್ದಂತ ಮಹಿಳೆ ಏನೂ ತೊಂದರೆ ಇಲ್ಲ, ನಾನೇ ನಿನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದ ಶ್ರೀನಾಥ್. ಮದುವೆ ಆಗ್ತೀನಿ ಅಂತ ಸಿಕ್ ಕಡೆ ಕರ್ಕೊಂಡು ಹೋಗಿ ದೈಹಿಕವಾಗಿ ಆಕೆಯನ್ನ ಬಳಸ್ಕೊಂಡಿದ್ದಾನೆ. ಸದ್ಯ ಶ್ರೀನಾಥ್ನಿಂದ 2.5 ತಿಂಗಳ ಗರ್ಭಿಣಿ ಆಗ್ಬಿಟ್ಟಿದ್ದಾಳೆ ಸಂತ್ರಸ್ತೆ. ಈಗ ಮದುವೆ ಆಗು ಅಂತ ಹೇಳಿದ್ರೆ ಉಲ್ಟಾ ಹೊಡಿತಾ ಇದ್ದಾನೆ ಶ್ರೀನಾಥ್. ನನಗೆ ಈಗಾಗಲೇ ಮದುವೆ ಆಗಿ 2 ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ದಾನೆ. ಮದುವೆ ಆಗು ಅಂತ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿರೋ ಆರೋಪ ಕೂಡ ಕೇಳ್ಬಂದಿದೆ. ಯಾರಿಗಾದ್ರೂ ವಿಷಯ ಹೇಳಿದ್ರೆ ಪ್ರಾಣ ಉಳಿಸಲ್ಲ ಅಂತ ಬೆದರಿಕೆ ಹಾಕಿದ್ದಾನಂತೆ. ನ್ಯಾಯಕ್ಕಾಗಿ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಸಂತ್ರಸ್ತೆ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಶ್ರೀನಾಥ್ ಈತನೇ ನೋಡಿ. ಓರ್ವ ಮಹಿಳೆ ಏನಿದ್ದಾಳೆ ಮದುವೆ ಆಗಿರುತ್ತೆ, ಗಂಡ ಇಲ್ಲ ಅನ್ನೋ ಕಾರಣಕ್ಕೆ ಆಕೆ ಹೇಳಿರ್ತಾಳೆ ನನಗೆ ಹಿಂಗೆ ಮದುವೆ ಆಗಿದೆ, ಗಂಡ ಇಲ್ಲ ಅಂತ. ಆದರೂ ಈತ ಆಕೆ ಜೊತೆಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ತದನಂತರದಲ್ಲಿ ತುಂಬ ಹತ್ತಿರ ಆಗಿ ಆಕೆನ ದೈಹಿಕವಾಗಿ ಬಳಸ್ಕೊಂಡು ನಾನೇ ನಿನ್ನ ಮದುವೆ ಆಗ್ತೀನಿ ಅಂತಾನು ನಂಬಿಸಿದ್ನಂತೆ. ಈಗ ಆಕೆ 2 ತಿಂಗಳ ಗರ್ಭಿಣಿ. ಮದುವೆ ಆಗು ಅಂತ ಹೇಳಿದ್ರೆ ಈಗ ಆತನಿಗೆ ನನಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ದಾನಂತೆ. ಸದ್ಯಕ್ಕೆ ಈತನ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಮದುವೆ ಆಗ್ತೀನಿ ಅಂತ ಪಾಪ ನಂಬಿಸಿ ಆಕೆಯನ್ನ ದೈಹಿಕವಾಗಿ ಬೇಕಾಬಿಟ್ಟಿಯಾಗಿ ಬಳಸ್ಕೊಂಡು ಗರ್ಭಿಣಿ ಮಾಡಿ ಈಗ ಆಕೆಗೆ ವಂಚಿಸಿದ್ದಾನೆ. ಅಷ್ಟೇ ಅಲ್ಲ, ಈ ವಿಷಯ ಎಲ್ಲಾದರೂ ಬಾಯಿ ಬಿಟ್ರೆ ನಿನ್ನ ಕೊಲ್ತೀನಿ ಅನ್ನುವಂಥ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ. ಈಗ ಈತನ ವಿರುದ್ಧ ದೌರ್ಜನ್ಯ, ಕೊಲೆ ಬೆದರಿಕೆ, ಅಷ್ಟೇ ಅಲ್ಲದೆ ಆಕೆಯನ್ನ ನಂಬಿಸಿ ಮೋಸ ಮಾಡಿರೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸೆಕ್ಷನ್ಗಳನ್ನು ಹಾಕಿ ಪೊಲೀಸರು ಈತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ. ಬರೀ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡದೆ ಯುವತಿಗೆ ಮಹಿಳೆಗೆ ಮೋಸ ಮಾಡಿದ್ದಾನಲ್ಲ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಫೇಸ್ ಮಾಡಲೇಬೇಕು ಅಂತ.